2 ತಿಂಗಳು ಬಂದಿಲ್ಲ ಅನ್ನುವಂತ ಅದು ಪ್ರತಿ ಸಂದರ್ಭದಲ್ಲಿ ಕೊಡ್ಲಿಲ್ಲ ಇದುವರೆಗೂ ಸರ್ಕಾರ. 2 ತಿಂಗಳದು ಇವತ್ತವರೆಗೆ ಚಕಾರ ಎತ್ತಿದ್ರ ಹಲವಾರು ರೀತಿಯಲ್ಲಿ ಅದನ್ನು ಸಾರ್ವಜನಿಕವಾಗಿ ಹಲವಾರು ರೀತಿಯಲ್ಲಿ ಹಲವಾರು ನಾಯಕರುಗಳು ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ಮಾಡಿ 5,000 ಕೋಟಿ ಏನಾಯಿತು 2 ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳು ಹೋಗತಕ್ಕಂಥದ್ದು 5,000 ಕೋಟಿ ಇವತ್ತು ಅಕೌಂಟೇ ಸಿಗ್ತಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. 5,000 ಎರಡು ಅವಧಿ ಕೊಡಬೇಕಂತ 5,000 ಕೋಟಿ ಅದು ಇವತ್ತು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಚಕಾರ ಎತ್ತಿಲ್ಲ. ಜಾಣ ಮೌನಕ್ಕೆ ಒಳಗಾಗಿದ್ದಾರೆ. ಇವತ್ತಿನವರೆಗೂ ಆಗಿಲ್ಲ. ಹೊಸ ಮುಖ್ಯಮಂತ್ರಿಗಳು ಈಗ ನೆನ್ನೆ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳ ಸಭೆಗಳಲ್ಲಿ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಇನ್ನು ಭ್ರಷ್ಟಾಚಾರ ಮುಕ್ತವಾದಂಥ ರಾಜ್ಯ ಮಾಡ್ತೀವಿ ಅಂತೇಳಿ ಮೊದಲು 5,000 ಕೋಟಿ ಏನಾಗಿದೆ ಅದನ್ನು ಜನತೆ ಮುಂದಿಟ್ಟು ಭ್ರಷ್ಟಾಚಾರದ ನಿರ್ಮೂಲ ಮಾಡಲಿಕ್ಕೆ ಒಂದು ವೇದಿಕೆನ ಚೆನ್ನಾಗಿ ಸಿದ್ಧ ಮಾಡ್ಕೊಳ್ಳಿ ಅನ್ನೋದು ಹೇಳ್ತೀವಿ. ಏನಾಗಿದೆ ಸರ್ ಅದು ದುಡ್ಡು? ಅವ್ರು ಸರ್ಕಾರ ಹೇಳಬೇಕು. ನಮಗೆ ಸರ್ಕಾರದಲ್ಲಿ ಮಾಹಿತಿಗಳ ಕೊರತೆ ಅಂತಕ್ಕಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದು ಮಾಹಿತಿ ಕೊರತೆಯಿಂದ ಹೀಗಾಗಿದೆ ಅಂತೇಳಿ. ಆ ಮಾಹಿತಿ ಕೊರತೆ ಸರಿಪಡಿಸ್ಕೊಂಡು ಜನಕ್ಕೆ ದುಡ್ಡು ಹೋಗಬೇಕಲ್ಲ. ಅದಕ್ಕಿನ್ನೂ ಸರಿಯಾದ ರೀತಿ ಸರ್ಕಾರದಿಂದ ಹಿಂದಿನ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಟ್ಲೀಸ್ಟ್ ಈಗಿನ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಿರ್ಮೂಲ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಾದರೂ ಹೇಳಲಿ ಅಂತಕ್ಕಂಥ ಜನಗಳ ಅದಕ್ಕೆ ಸತ್ಯಾಸತ್ಯತೆ ಹೇಳಲಿ. ಭ್ರಷ್ಟಾಚಾರ ನಿರ್ಮೂಲ ಮಾಡಬೇಕು. ಅದೇನೋ ಈಗ ತಾಲೂಕು ಕಚೇರಿ ಜಿಲ್ಲಾ ಕಚೇರಿಲಿ ಅದೇನೋ ಫೋನ್ ನಂಬರ್ ಇಡಬೇಕು. 10 ರೂಪಾಯಿ ಲಂಚ ಕಚೇರಿಲಿ ಕೇಳಿದ್ರೆ ದೂರವಾಣಿ ಮುಖಾಂತರ ಅದು ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ಅದು 10 ರೂಪಾಯಿ ಲಂಚ ಕೇಳಿದ್ದನ್ನು ಅವ್ರು ಯಾರು ಹೇಳಬೇಕು ಅಂತ ಅಲ್ಲಿ ನಾನು ಪತ್ರಿಕೆಯಲ್ಲಿ ನೋಡಿದ್ದಪ್ಪ, ನನಗೆ ಗೊತ್ತಿಲ್ಲ. ಕಚೇರಿ ಒಳಗೆ ದುಡ್ಡು ತಗೋಬೇಡಿ ಅಂತ ಹೇಳೋರೆ. ಕಚೇರಿ ಒಳಗೆ ತಗೋಬೇಡಿ ಅಂತೇಳಿ ಅಂದ್ರೆ ಅದರ ಅರ್ಥ ಕಚೇರಿಯಿಂದ ಹೊರಗಡೆ ತಗೋಬೋದು ಅಂತಲ್ಲ. ಇವತ್ತು ಪತ್ರಿಕೆಯಲ್ಲಿ ಬರ್ಬೇಕಾದ್ರೆ ಓದ್ತಾ ಇದ್ದೆ ಕಾರಲ್ಲಿ, ಕಚೇರಿ ಒಳಗೆ ಆಗಬಾರದು ಅಂತ. ಆದರೆ ಒಂದು ಹೇಳ್ತೀನಿ, ಪ್ರಾಮಾಣಿಕವಾಗಿ ಇವತ್ತು ಇಂಥ ವಿಷಯದಲ್ಲಿ ವಿಧಾನಸೌಧ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ನಡೆದರೆ ನಾನು ಸ್ವಾಗತ ಇದೆ. ಈಗ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಡೆಯೋದನ್ನು ಅವರಲ್ಲಿ ಯಾರು ನೋಡ್ತಾರೆ? ಅದಕ್ಕೆ ಯಾರು ಜವಾಬ್ದಾರರು ತಗೋತಾರೆ? ಎಲ್ಲ ಮುಂದಕ್ಕೆ ನೋಡೋಣ ಚರ್ಚೆ. ಇವೆಲ್ಲ ಜನಗಳ ಮುಂದೆ ನಾನು ಮೊದಲೇ ಮೊನ್ನೆನೂ ಬಂದಾಗ ಇಲ್ಲೇ ಹೇಳೋದ್ನಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳಿ. ನೋಡೋಣ ಇನ್ನು ಮುಂದಕ್ಕೆ ಏನೇನಾಗುತ್ತೆ. ಟೌನ್ಶಿಪ್ ವಿಚಾರದಲ್ಲಿ ಮೋದಿ ಅವರು ಗ್ರೀನ್ ಸಿಗ್ನಲ್ ಇದೆ, ಕುಮಾರಸ್ವಾಮಿ ಮಾರ್ಗದರ್ಶನ ಇದೆ. ಮೋದಿ ಅವರು